ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯ್ಕ ಅವರು ಏನು 22ನೇ ತಾರೀಕಿಂದ 7ನೇ ತಾರೀಕುವರೆಗೂ 22ನೇ ತಾರೀಕು ಸೆಪ್ಟೆಂಬರಿಂದ 7ನೇ ತಾರೀಕು ಅಕ್ಟೋಬರ್ವರೆಗೂ ಏನು ಸಮೀಕ್ಷೆ ಮಾಡ್ತಾ ಇದ್ದಾರೆ, ಈ ಸಮೀಕ್ಷೆಗೆ ಅತಿ ಹಿಂದುಳಿದ ವರ್ಗ ಜಾಗೃತಿ ವೇದಿಕೆಯಿಂದ ನಾವು ಬೆಂಬಲಿಸ್ತಾ ಇದ್ದೀವಿ. ಈ ತೀರ್ಮಾನವನ್ನು ಕೊಟ್ಟಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಅಭಿನಂದಿಸುತ್ತೀವಿ, ಸ್ವಾಗತ ಮಾಡ್ತೀವಿ. ಈ ಒಂದು ಸಂಜೀವನಿ ಆಗಬೇಕು. ಮಧುಸೂದನ್ ನಾಯ್ಕ ಅವರ ವರದಿ ಸಮೀಕ್ಷೆ ಈ ಅತಿ ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಒಂದು ಸಂಜೀವನಿ ಆಗ್ಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ. ಅಲ್ಲ ಸರ್, ಈಗ ಜನಗಳಿಗೆ ಏನ್ ಹೇಳ್ತಾರೆ ಸರ್, ಈಗ ಸಮೀಕ್ಷೆ ಮಾಡುತ್ತಾ ಸಮಯದಲ್ಲಿ ಗಲಾಟೆಗಳಾಗ್ತವೆ, ಕೆಲವೊಂದಿಷ್ಟು ಇಶ್ಯೂಗಳು ಆಗ್ತವೆ, ಹಿಂದೆ ಕೂಡ ಆಗಿದ್ದಾವೆ, ಅದಕ್ಕೆ ಏನ್ ಹೇಳ್ತೀರಿ ಅಂತ? ಆಯಾ ಕಾಲಕ್ಕೆ ಆಗೋದನ್ನ ನಾವು ಪ್ರಿಡಿಕ್ಷನ್ ಮಾಡೋದು ಬೇಡ. ಆಯಾ ಕಾಲಕ್ಕೆ ಏನ್ ಬರ್ತದೆ ಅದಕ್ಕೆ ನಾವು ಸಹಕರಿಸ್ಕೊಂಡು ಹೋಗ್ತೀವಿ, ಅದನ್ನ ಬಗೆಹರಿಸ್ತೀವಿ. ಸರ್, ಜನಗಳಿಗೆ ಏನ್ ಸಂದೇಶ ಕೊಡ್ತೇವೆ ತುಂಬಿಸ್ಬೇಕು ಏನು ಅಲ್ಲಲ್ಲ, ಇದು ನಾನು ಆಲ್ರೆಡಿ ಕೈಪಿಡಿಯನ್ನು ಕೊಟ್ಟಿದ್ದಾರೆ ಟೀಚರ್ಸ್. ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗ ಕೈಪಿಡಿ ಎಲ್ಲಾ ಟೀಚರ್ಸ್ಗೂ ಕೊಟ್ಟಿದೆ. ಇದು 2 ಲಕ್ಷ ಕಾಪಿಯನ್ನು ಕೊಟ್ಟು ಟೀಚರ್ಸ್ಗೆ 22ರಿಂದ 7ನೇ ತಾರೀಕು ಅಕ್ಟೋಬರ್ವರೆಗೂ ಮಾಡಿದ್ದಾರೆ. ಅದರಲ್ಲಿ ಫಾರಂ ಕೂಡ ನಾನು ಎಲ್ಲಾ ಕಡೆಯಿಂದ ತಗೊಂಡೋಗಿ ಫಾರಂ ಕೂಡ ಇದು ಫಾರಂ ಇದೆ. ಈ ಫಾರಂ ಪ್ರಕಾರ ಅವರು ಫಿಲಪ್ ಮಾಡಬೇಕು ಅಂತೇಳಿ ನಾವು ಸಮೀಕ್ಷೆ ಪ್ರಕಾರ ಹೇಳ್ತಾ ಇದ್ದೀವಿ, ಜನರಿಗೆ ಎಜುಕೇಟೆಡ್ ಮಾಡ್ತಾ ಇದ್ದೀವಿ. ಆ ಫಾರಂನಲ್ಲಿ ಕಾಲಮಲ್ಲಿ ಏನು ಬರ್ತದೆ, ಅವರ ಮೂಲ ಜಾತಿ ಏನನ್ನೋದು ಕರೆಕ್ಟ್ ಆಗಿ ತಿಳಿಸ್ಬೇಕು ಅನ್ನೋದು ಕಾರಣದಿಂದ ಇದಪ್ಪ ಇದೆ, ಇಲ್ಲೇ ಇದೆ. ಅವರ ಎಲ್ಲಾ ರೀತಿಯ ವರದಿಗಳು ಏನೇನಿದೆ ಎಲ್ಲ ಮಾಡಬೇಕು ಅಂತೇಳಿ ಆ ಟೀಚರ್ಸ್ಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ ಬ್ರದರ್, ಎಲ್ಲ ಮಾಡಿದ್ದಾರೆ. ಇದರಿಂದ ಮಾಡೋಣ. ಈಗ ಪ್ರಿಲಿಮಿನರಿ ಸ್ಟೇಜಲ್ಲಿ ಅಂಥದ್ದು ಏನನ್ನ ಬಂದಾಗ ಅದನ್ನ ತಕ್ಕಂತೆ ಸಮಸ್ಯೆಯನ್ನು ಬಗೆಹರಿಸೋಣ. ನಿಮ್ಮೆಲ್ಲ ಸಹಕಾರ ಇದೆ.